ಹಾಯ್ ಫ್ರೆಂಡ್ಸ್. ಸೊ ಟ್ರೇಡ್ ಅಪ್ಡೇಟ್ ನೋಡೋಣ. ಸೊ ಫ್ರೈಡೇ ನಾನೇನು ಮಾಡಿದ್ದೆ, ಸೆನ್ಸೆಕ್ಸ್ ಸೆಲ್ ಮಾಡಿದ್ನಲ್ಲ, ಇಲ್ಲ ನಿಫ್ಟಿ ಸೆಲ್ ಮಾಡಿದ್ದೆ. 25,350 ಇದನ್ನು ಪುಟ್ನ ಸೆಲ್ ಮಾಡಿದ್ದೆ. ಹೆಡ್ಜಿಂಗಾಗಿ 2500 ಪುಟ್ನ ತೊಗೊಂಡಿದ್ನಲ್ಲ. ಸೊ ಅದು ಮಾರ್ನಿಂಗ್ ಬರ್ತಿದ್ದಂಗೆ ನನಗೆ ಆಲ್ಮೋಸ್ಟ್ 2,300 ಪ್ರಾಫಿಟ್ ಬಂದ್ಬಿಡ್ತು ನನಗೆ ಮಾರ್ನಿಂಗೇ. ಸೊ ನಾನು ಇದನ್ನು ಎಕ್ಸಿಟ್ ಆದೆ. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಒಂದು ಬಿಗ್ ಫಾಲ್ ಆಯಿತು ಇಲ್ಲಿ ಮಾರ್ನಿಂಗ್ಗೆ. ಬಿಗ್ ಫಾಲ್ ಆಯ್ತು ಅಂತ ಹೇಳಿ ನಾನು ನಿಫ್ಟಿನಲ್ಲಿ ಒಂದು ಕಾಲ್ನ ತೊಗೊಂಡು ಇಮಿಡಿಯೇಟಾಗಿ ಸ್ಕ್ಯಾಲ್ಪಿಂಗ್ ಥರ ಮಾಡಿಕೊಂಡೆ. ಸೊ ಕಾಲ್ ಸೈಡು ಒಳ್ಳೆ ಪ್ರಾಫಿಟ್ ಬಂತು. ಸೊ ನೆಟ್ ಪ್ರಾಫಿಟ್ ನನಗೆ ಮಾರ್ನಿಂಗೇನು ಒಂದು 9:20 ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ 3,300 ಪ್ರಾಫಿಟ್ ಮಾಡಿಕೊಟ್ಟೆ. ನಾನು ಬೆಳಿಗ್ಗೆ ಏನೂ ತೊಂದರೆ ಇರಲಿಲ್ಲ. ಬಟ್ ನೆಕ್ಸ್ಟ್ ಹೋಗ್ತಾ ನಿಫ್ಟಿ ಹೆಂಗಿರೋ ಕ್ಲೋಸ್ ಆಗೋಯ್ತು. ನನಗೆ 3,300 ಪ್ರಾಫಿಟ್ ಬಂದುಬಿಟ್ಟಿತ್ತು. ಸೊ ನಾನೇನು ಅಂದ್ಕೊಂಡೆ, ಓಕೆ ಸಾಕಿಷ್ಟು. ಸೊ ನೀನು ನೆಕ್ಸ್ಟು ಸೆನ್ಸೆಕ್ಸ್ ನೋಡೋಣ, ಇನ್ನು ಥರ್ಸ್ಡೇ ಎಕ್ಸ್ಪೈರ್ ಇದೆಯಲ್ಲ. ಸೊ ಇವತ್ತಿಂದನೇ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೀಮಿಯಮ್ ಸಿಗುತ್ತೆ ಅನ್ನೋ ಒಂದು ಖುಷಿಗೆ ನಾನೇನು ಮಾಡಿದೆ, ಸೆನ್ಸೆಕ್ಸ್ಗೆ ಹೋದೆ. ಸೆನ್ಸೆಕ್ಸಲ್ಲಿ ಸೊ ನಾನು ನೋಡಿದ್ದು ಇದು. ಸೊ ಕಾಲ್ ಸೈಡ್ನ ಕಾಲಲ್ಲಿ ಸೆಲ್ ಮಾಡಿದೆ ಸೆನ್ಸೆಕ್ಸ್ನ. ಇಲ್ಲಿತ್ತು ಸೆನ್ಸೆಕ್ಸ್, ಇಲ್ಲಿ ಅರೌಂಡ್ ಇಲ್ಲಿ ಓಡಾಡ್ತಾಯಿದ್ದು 83,000 ಸಮಥಿಂಗಲ್ಲಿ ಓಡಾಡ್ತಿತ್ತು. ಸೊ ನಾನೇನು ಮಾಡಿದೆ, 83,200 ಹೋಗಲ್ಲ ಅಂಥೇಳಿ ಇಲ್ಲಿ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತಲ್ಲ. ಸೊ 83,200 ಹೋಗಲ್ಲ ಅಂಥೇಳಿ ನಾನು ಇಲ್ಲಿ ಇದೊಂದು 83,200ನ ಸೆಲ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿದಿಲ್ಲ, 83,200 ಕಾಲ್ನ ಸೆಲ್ ಮಾಡಿದೆ. ಅದಕ್ಕೆ ಹೆಡ್ಜಿಂಗಾಗಿ ಇದು ತೊಗೊಂಡೆ 84,300 ಹೆಡ್ಜಿಂಗ್ನ ತೊಗೊಂಡಿದ್ದೆ. ಸೊ ಬಟ್ ಮಾರ್ನಿಂಗ್ ಚೆನ್ನಾಗಿತ್ತು, ಈವ್ನಿಂಗ್ ಮಧ್ಯಾಹ್ನದವರೆಗೂ ಚೆನ್ನಾಗೇ ಇತ್ತು. ಇಲ್ಲಿಂದ ಬರ್ತಾ ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಚೆನ್ನಾಗಿತ್ತು. ಸೊ ಮಧ್ಯಾಹ್ನದ ಮೇಲೆ ಇಲ್ಲಿಂದ ಬಂದ ಮೇಲೆ ಇಲ್ಲೊಂದು 144 ಲೈನ್ ಇದೆಯಲ್ಲ, ಈ ಲೈನ್ನ ಬ್ರೇಕ್ ಆಗ್ತು. ಸೊ ಅಲ್ಲಿಂದ ನನಗೆ ಲಾಸ್ ಆಗೋಕ್ಕೆ ಶುರು ಆಯಿತು. ನಾನು ಮಾರ್ನಿಂಗ್ 3,000 ಪ್ರಾಫಿಟ್ ಮಾಡಿದ್ದೆಲ್ಲನೂ ಸ್ವಲ್ಪ ನೆಗೆಟಿವ್ ಹೋಗೋಕ್ಕೆ ಶುರು ಆಯಿತು. 100-200 ನೆಗೆಟಿವ್ ಹೋಗೋದಕ್ಕೆ ಶುರು ಆಯಿತು. ಸೊ ಅವಾಗಿಂದ ಸ್ವಲ್ಪ ಅಲರ್ಟ್ ಅದೇ, ಏನು ಮಾಡೋದೇನು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಷ್ಟೊಂದೇನು ರಿಕವರಿ ಥರ ಕಾಣಿಸಲಿಲ್ಲ. ಸೊ ಇಲ್ಲಿಂದ ನೋಡಿ, ಇಲ್ಲಿ ಆಲ್ಮೋಸ್ಟ್ ನನಗೆ ಇಲ್ಲಿ ನೋಡಿ 68 RSI ಇಲ್ಲೇ ತೋರಿಸ್ತಾ ಇದೆ, RSI. ಸೊ ನಾನು ಇಲ್ಲಿ ಹೋಗಲ್ಲ ಬಿಡು, ಇನ್ನು ಫಾಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ 73 ಹೋಗಿ ರೀಚ್ ಆಗೋಯಿತು. ಬಟ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಫಾಲ್ ಆಗಲಿಲ್ಲ, ಅದು ಇನ್ನೂ ಮೇಲೆ ಹೊರಟೋಯ್ತು. ಸೊ ನನ್ನ ಬೆಳಿಗ್ಗೆ ಬಂದಿದ್ದು ಒಂದು 3,300 ಪ್ರಾಫಿಟೆಲ್ಲ ವಾಶ್ಔಟ್ ಆಗಿ ಆಮೇಲೆ ಕಂಪ್ಲೀಟಾಗಿ ನೆಗೆಟಿವ್ ಹೊರಟೋಗುತ್ತೆ ನಾನು. ಸೊ ನೆಗೆಟಿವ್ 1,500 to 2,000ವರೆಗೂ ನೆಗೆಟಿವ್ ಹೊರಟೋಯ್ತು. ಸೊ ಆವಾಗ ಸ್ವಲ್ಪ ಪ್ಯಾನಿಕ್ ಆಗೋಕ್ಕೆ ಶುರು ಆಯಿತು ಇಲ್ಲಿ ಈ ಪಾಯಿಂಟಲ್ಲಿ ಬಂದಾಗ. ಈಗಲೂ ನೋಡಿ, ಇವಾಗಲೂ ಕೂಡ RSI 17 ಇದೆ. ಬಟ್ ನನಗೆ ಆವಾಗ 320, 325 ಅಷ್ಟಲ್ಲಿ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ಪ್ಯಾನಿಕ್ ಆಗೋಕ್ಕೆ ಶುರು ಆಯಿತು. ಸೊ ಈಗ ರೀಸೆಂಟಾಗಿ ಒಂದು 20,000 ಲಾಸ್ ಆಯ್ತಲ್ಲ, ಹಾಗಾಗಿ ಜಾಸ್ತಿ ಸುಮ್ಮನೆ ರಿಸ್ಕ್ ಮಾಡೋದು ಬೇಡ ಅಂಥೇಳಿ ನಾನು ಇರೋಬರೋ ಪೊಸಿಷನ್ಸ್ ಎಲ್ಲನೂ ಎಕ್ಸಿಟ್ ಕೊಟ್ಟೆ. ಮಾರ್ಕೆಟ್ ಪೊಸಿಷನ್ಗೆ ಎಕ್ಸಿಟ್ ಕೊಟ್ಟೆ, ಎಲ್ಲ ಕ್ಲೋಸ್ ಆಯಿತು. ಬಟ್ ಇದೊಂದು ಮಾತ್ರ ಉಳ್ಕೋತು. ಸೊ ಇದೊಂದು ಕ್ಲೋಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ಓವರಾಲ್ ನೋಡೋದಾಗಿದ್ರೆ ಒಂದು 1,400 ನೆಟ್ ಪ್ರಾಫಿಟಲ್ಲಿ ಕ್ಲೋಸ್ ಆಗಬೇಕಿತ್ತು. ಬಟ್ ಇದೆಲ್ಲ ಕ್ಲೋಸ್ ಆಗಿ, ಇದು ರಿಯಲೈಸ್ ಆಗಿದ್ದು ನಾವು 2,000 ಲಾಸಲ್ಲಿ ಕ್ಲೋಸ್ ಮಾಡಿದೆ. ಇದು 700 ಪ್ರಾಫಿಟಲ್ಲಿದ್ದೀನಿ. ಸೊ ನೆಟ್ ಪ್ರಾಫಿಟ್ಟು 1,400 ಆಗಿತ್ತು. ಸೊ ಇದೊಂದು ಕ್ಲೋಸ್ ಮಾಡೋಕ್ಕಾಗಿಲ್ಲ, ಅದು ನಾನು ನಾಳೆ ಕ್ಲೋಸ್ ಮಾಡ್ತೀನಿ. ಆಮೇಲೆ ಫ್ರೆಶ್ ಎಂಟ್ರಿ ಆದರೂ ತೊಗೋತೀನಿ. ಸೊ ಇವತ್ತಿನ ರಿಯಲೈಸ್ P&L 2,000 ನೆಗೆಟಿವ್ನ ಕ್ಲೋಸ್ ಮಾಡಿದ್ದೀನಿ ಇವತ್ತು. ಸೊ ಅಷ್ಟೇ. ಥ್ಯಾಂಕ್ ಯು.